ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಇನ್ಫಾರ್ಮೇಷನ್ ತೊಗೊಂಡು ಇಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರೋದು. ಮತ್ತು ಇಲ್ಲಿ ಯಾವುದೇ ರೀತಿ ಜಾಬಲ್ಲಿ ನಿಮ್ಗೆ ಏನಾದ್ರು ಅಮೌಂಟ್ ಕೇಳಿದ್ರೆ ಯಾವುದೇ ರೀತಿ ಅಮೌಂಟ್ನ ಕೂಡ ಎಲ್ಲೂ ಕೊಡಬೇಡಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ದು ಏನೇನು ರಿಕ್ವೈರ್ಮೆಂಟ್ ನೋಡೋಣ. ಸೊ ನೋಡಿ, ಜಾಬ್ ಬಂದ್ಬಿಟ್ಟು ಅಮೆಝಾನ್ ಅವ್ರ ಕಡೆಯಿಂದ ಹೈರಿಂಗ್ ಆಗ್ತಾ ಇರೋದು. ಇದನ್ನು ರಿಮೋಟ್ ಪೊಸಿಷನ್ ಆಗಿರುತ್ತೆ ಮತ್ತು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ರೋಲ್ಗೆ ಇವ್ರು ಹೈರ್ ಮಾಡ್ತಾ ಇರೋದು. ಇದು ಫಿಕ್ಸ್ ಟರ್ಮು. ವರ್ಕ್ ಅಡ್ರೆಸ್ ಬಂದ್ಬಿಟ್ಟು ರಿಮೋಟ್ ಲೊಕೇಶನ್, ಆಲ್ ಓವರ್ ಇಂಡಿಯಾ ಯಾರು ಬೇಕಾದರೂ ಮಾಡ್ಬೋದು. ಇಲ್ಲಿ ನೋಡೋದಾದ್ರೆ ವರ್ಕ್ ಫ್ರಮ್ ಹೋಮ್ ವಿತ್ ಅಮೆಝಾನ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ರೋಲ್ಗೆ ಹೈರ್ ಮಾಡ್ತಾ ಇರೋದು. ಸೊ ಇಲ್ಲಿ ನೋಡ್ಬೋದು ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅವರ್ ಮಿಷನ್ ಅಟ್ ಅಮೆಝಾನ್ ಇಸ್ ಟು ಬಿ ಅಟ್ ದ ಮೋಸ್ಟ್ ಕಸ್ಟಮರ್ ಸೆಂಟ್ರಿಕ್ ಕಂಪ್ನಿ ಆಗಬೇಕು ಅಂತ ಹೇಳಿದ್ದಾರೆ. ಮತ್ತು ಅವಾರ್ಡ್ ವಿನ್ನಿಂಗ್ ಕಸ್ಟಮರ್ ಸರ್ವಿಸ್ ಟೀಮ್ ಇದೆ ಕೂಡ ಅವರಲ್ಲಿ ಅಂತ ಅವ್ರ ಬಗ್ಗೆ ಹೇಳಿದ್ದಾರೆ. ಬೇಕಾದ್ರೆ ನೀವು ನೋಡ್ಕೋಬೋದು ಇದನ್ನ. ಇನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ನಾವು ಇಲ್ಲಿ ವಾಟ್ ವಿಲ್ ಯು ಡೂ ಆಸ್ ಎ ಕಸ್ಟಮರ್ ಅಸೋಸಿಯೇಟ್ ಅಂತಂದರೆ ಏನು ಮಾಡ್ತೀವಿ ಅನ್ನೋದು ಹೇಳಿದ್ದಾರೆ ನೋಡಿ. ಆಸ್ ಎ ಅಮೆಝಾನ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಯು ಹ್ಯಾವ್ ಎ ವೆರಿ ಕ್ಲಿಯರ್ ಪರ್ಪಸ್ ಇರುತ್ತೆ. ಲೈಕ್ ಪ್ರಿವೆಂಟ್ ಇಶ್ಯೂ, ಸಾಲ್ವ್ ಕ್ವೇರೀಸ್ ಆ್ಯಂಡ್ ಡೆಲಿಗೇಟ್ ಅವರ್ ಕಸ್ಟಮರ್ಸ್ ಅಂತಂದರೆ ಇಶ್ಯೂನ ಪ್ರಿವೆಂಟ್ ಮಾಡೋದು, ಏನೋ ಕ್ವೇರೀಸ್ ಇದನ್ನು ಸಾಲ್ವ್ ಮಾಡೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಯು ವಿಲ್ ಬಿ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ದ ಕಸ್ಟಮರ್ಸ್ ಬೈ ಆನ್ಸರಿಂಗ್ ದ ರಿಕ್ವೆಸ್ಟ್ ಟು ದ ಫೋನ್, ಚಾಟ್ ಆ್ಯಂಡ್ ಇಮೇಲ್. ಅಂತಂದರೆ ಕಸ್ಟಮರ್ಗೆ ಏನಾದರೂ ನಾವೇನೇ ಈಗ ಅಮೆಝಾನಲ್ಲಿ ಏನೋ ಬೈ ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಚೆನ್ನಾಗಿ ಬಂದಿಲ್ಲ ಅಂತಂದರೆ ರಿಟರ್ನ್ ಮಾಡಬೇಕಾ, ಕಸ್ಟಮರ್ ಸಪೋರ್ಟಿಗೆ ಫೋನ್ ಮಾಡ್ತೀವಲ್ಲ, ಆ ಥರ ಸೇಮ್ ಅದೇ ರೋಲ್ ಆಗಿರುತ್ತೆ ಇದು. ನಾವು ಅವ್ರಿಗೆ ಆನ್ಸರ್ ಮಾಡಬೇಕಾಗಿರುತ್ತೆ ಫೋನ್ ಅಥವಾ ಇಮೇಲ್ ಅಥವಾ ಚಾಟ್ ಮುಖಾಂತರ. ದಿಸ್ ಇನ್ಕ್ಲೂಡ್ ಎವ್ರಿಥಿಂಗ್ ಫ್ರಮ್ ಆರ್ಡರ್, ಪ್ರಾಡಕ್ಟ್ ಕ್ವಶನ್ ಟು ಪೇಮೆಂಟ್ ಮ್ಯಾಟರ್ಸ್ ಆ್ಯಂಡ್ ವೆಬ್ಸೈಟ್ ಗೈಡೆನ್ಸ್. ಅಂತಂದರೆ ಇಲ್ಲಿ ವೆಬ್ಸೈಟಲ್ಲಿ ಏನಾರ ಇಶ್ಯೂಸ್ ಇದ್ದರೆ ಮತ್ತು ಪ್ರಾಡಕ್ಟಲ್ಲಿ ಏನಾರು ಇಶ್ಯೂ ಇದ್ದರೆ ಎವ್ರಿಥಿಂಗ್ ಇನ್ಕ್ಲೂಡೆಡ್ ಅಂತ ಹೇಳಿದ್ದಾರೆ. ಅವರ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಯೂಸ್ ಎ ವೆರೈಟಿ ಆಫ್ ಟೂಲ್ ಟು ನ್ಯಾವಿಗೇಟ್, ರಿಸರ್ಚ್ ಆ್ಯಂಡ್ ರಿವ್ಯೂ ಸೊಲ್ಯೂಷನ್ ಆ್ಯಂಡ್ ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ವಿತ್ ದ ಕಸ್ಟಮರ್ಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ಇನ್ನು ವರ್ಕಿಂಗ್ ಅವರ್ಸ್ ನೋಡೋದಾದರೆ, ದಿಸ್ ರೋಲ್ ರಿಕ್ವೈರ್ ವರ್ಕಿಂಗ್ ವೇರಿಯಬಲ್ ಅವರ್ಸ್ ಟು ಮ್ಯಾಚ್ ದ ಕಸ್ಟಮರ್ ನೀಡ್ ಅಸ್ ಮೋಸ್ಟ್. ಸೊ ಬೇರೆ ಬೇರೆ ಶಿಫ್ಟಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಯು ವಿಲ್ ಬಿ ವರ್ಕ್ ಓವರ್ ನೈಟ್, ಡೇ, ಲೇಟ್ ಶಿಫ್ಟ್ ಆ್ಯಂಡ್ ಯುವರ್ ವರ್ಕ್ ವೀಕ್ ಈಸ್ ಮಿನಿಮಮ್ 40 hours. ವೀಕಲ್ಲಿ 40 hours 5 days ವರ್ಕಿಂಗ್ ಇರುತ್ತೆ. ಓಕೆನಾ? So we schedule based on the variety of different shift pattern within operating hours ಬಂದ್ಬಿಟ್ಟು 6 AM ಇಂದ 11 PM ವರೆಗೂ ಇರುತ್ತೆ, ಸಂಡೇ ಟು ಮಂಡೇ. ಸೊ ಎನಿ 5 days ನಾವು ವರ್ಕ್ ಮಾಡಬೇಕಾಗಿರುತ್ತೆ. ಯು ಮೇ ಬಿ ರಿಕ್ವೈರ್ಡ್ ಟು ವರ್ಕ್ ನ್ಯಾಷನಲ್ ಹಾಲಿಡೇ. ಯು ವಿಲ್ ಲರ್ನ್ ಮೋರ್ ಅಬೌಟ್ ವಾಟ್ ಯು ಎಕ್ಸಾಕ್ಟ್ ಸ್ಕೆಡ್ಯೂಲ್ ಆ್ಯಂಡ್ ಸ್ಟಾರ್ಟ್ ಡೇಟ್ ಹತ್ರ ಅದಾಗ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ವಾಟ್ ಸ್ಟ್ರೆಂತ್ ವಿಲ್ ಯು ಬ್ರಿಂಗ್ ಅಂತ ಕೇಳಿದ್ದಾರೆ. ಯಾವ ಥರ ಸ್ಕಿಲ್ಸ್ ನೋಡ್ತಿದ್ದಾರೆ ಅನ್ನೋದಾದರೆ, ಹಾರ್ಡ್ ವರ್ಕಿಂಗ್ ಇರಬೇಕು ಮತ್ತು ಇಲ್ಲಿ ಡೀಟೇಲ್ ಓರಿಯೆಂಟೆಡ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಫ್ರೆಂಡ್ಲಿ ಮತ್ತು ಕಸ್ಟಮರ್ ಫೋಕಸ್ಡ್ ಇರಬೇಕು ಮತ್ತು ಎವ್ರಿ ಸಿಚುಯೇಷನ್ ಹ್ಯಾಂಡಲ್ ಮಾಡೋಕ್ಕೆ ಬರಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಎಬಿಲಿಟಿ ಟು ಲರ್ನ್ ಕ್ವಿಕ್ಲಿ ಎಂಬಾಸ್ ಚೇಂಜ್ ಅಂತಂದರೆ ಬೇಗ ಚೇಂಜಸ್ನ ಅಡಾಪ್ಟ್ ಮಾಡ್ಕೋಬೇಕು. ಕಂಫರ್ಟೇಬಲ್ ಮಲ್ಟಿ ಟಾಸ್ಕಿಂಗ್ ಕೂಡ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ವಾಟ್ ಬೆನಿಫಿಟ್ ಯು ಆರ್ ರಿಸೀವಿಂಗ್ ಅಂತಂದರೆ ಈ ಜಾಬ್ಗೆ ಜಾಯ್ನ್ ಆದರೆ ಅಮೆಝಾನಲ್ಲಿ ನಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅನ್ನೋದಾದರೆ, ಒನ್ ಆಫ್ ದ ಗ್ರೇಟ್ ಥಿಂಗ್ ಅಬೌಟ್ ಜಾಯ್ನಿಂಗ್ ಅಮೆಝಾನ್ ಕಸ್ಟಮರ್ ಸರ್ವಿಸ್ ಟೀಮ್ ಈಸ್ ದಟ್ ನೋ ನೀಡ್ ಟು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸರ್ವಿಸ್. ಅಂತಂದರೆ ಕಸ್ಟಮರ್ ಸರ್ವಿಸಲ್ಲಿ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅದೇ ರೀತಿ ಬೇಕಾಗಿಲ್ಲ. ಯು ವಿಲ್ ರಿಸೀವ್ ಟ್ರೈನಿಂಗ್ ಆ್ಯಂಡ್ ಬಿ ಪ್ರೊವೈಡೆಡ್ ವಿತ್ ಅ ಕಂಪ್ಲೀಟ್ ಎಕ್ವಿಪ್ಮೆಂಟ್ ಪ್ಯಾಕೇಜ್ ವೆನ್ ಯು ಜಾಯ್ನ್. ಅಡಿಷ್ನಲಿ ಈ ಆಫರ್ ನಂಬರ್ ಆಫ್ ಬೆನಿಫಿಟ್ಸ್ ಅಂತ ಅಂದರೆ ಇಲ್ಲಿ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಬೇಕಾಗಿಲ್ಲ ಮತ್ತು ಯಾವುದೇ ಪ್ರೀ ರಿಕ್ವೆಸ್ಟ್ ಅಂತಂದರೆ ಲ್ಯಾಪ್ಟಾಪ್ ಇರಬೇಕು, ಅದು ಇರಬೇಕು ಅನ್ನೋದೇನಿಲ್ಲ. ನಾವು ಸೆಲೆಕ್ಟ್ ಆದರೆ ಇವ್ರ ಕಡೆ ಅಂತಲೇ ಎಲ್ಲ ನಮಗೆ ಫೆಸಿಲೇಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅದ್ರ ಜೊತೆ ಮೆಡಿಕಲ್ ಇನ್ಶೂರೆನ್ಸು, ಪೆನ್ಷನ್ ಪ್ಲ್ಯಾನ್ಸು, ಇಂಟರ್ನೆಟ್ ಅಲೋಯನ್ಸ್ ಕೂಡ ಕೊಡ್ತಿದ್ದಾರೆ, ಲೈಫ್ ಸ್ಟೈಲ್ ಬೆನಿಫಿಟ್ಸು ಮತ್ತು ಅಮೆಝಾನ್ ಎಕ್ಸ್ಟ್ರಾ ಪ್ರೋಗ್ರಾಮ್ ಮತ್ತು ಎಕ್ಸ್ಪರ್ಟ್ ಟ್ರೈನಿಂಗ್ ಆ್ಯಂಡ್ ಆನ್ಗೋಯಿಂಗ್ ಆಪರ್ಚುನಿಟಿ ಟು ಲರ್ನ್ ಇದೆಲ್ಲ ನಮಗೆ ಅಮೆಝಾನಿಗೆ ಜಾಯ್ನ್ ಆಗೋದ್ರಿಂದ ಸಿಗುತ್ತೆ ಅಂತ ಹೇಳಿದ್ದಾರೆ.
If this role sounds like it is for you, then click the link below to start application process ಅಂತ ಹೇಳಿದ್ದಾರೆ. You will need to allow 3 hours to complete full application ಅಂತಂದರೆ ಇಲ್ಲೇ ಡೈರೆಕ್ಟ್ ಟೆಸ್ಟ್ ಇರುತ್ತೆ, ಡೈರೆಕ್ಟ್ ಸೆಲೆಕ್ಷನ್ ಅಂತಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಗೊತ್ತಾಗೋಗುತ್ತೆ ನಾವು ಸೆಲೆಕ್ಟ್ ಆಗಿದೀವೋ ಇಲ್ವೋ ಅನ್ನೋದು. ಇನ್ಕ್ಲೂಡಿಂಗ್ ಅಸೆಸ್ಮೆಂಟ್ ವಿಚ್ ವಿಲ್ ಎವ್ಯಾಲ್ಯೂಯೇಟ್ ಯುವರ್ ಸ್ಟೆಬಿಲಿಟಿ ಫಾರ್ ದಿಸ್ ರೋಲ್. ಯು ವಿಲ್ ಬಿ ಆಪ್ಷನ್ ಟು ಸೇವ್ ಯುವರ್ ಅಪ್ಲಿಕೇಶನ್ ಡ್ಯೂರಿಂಗ್ ದ ಪ್ರೊಸೆಸ್ ಆ್ಯಂಡ್ ರಿಟರ್ನ್ ಇಫ್ ಇಟ್ ಈಸ್ ನೆಸಸರಿ ಅಂತ ಕೂಡ ಹೇಳಿದ್ದಾರೆ. ಸೊ ಇದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲಿ ಇದನ್ನ ಅಪ್ಲಿಕೇಶನ್ ಹಾಕಿ, ಯಾಕೆಂದರೆ ಟೆಸ್ಟು ಹಂಗೇ ಕಂಟಿನ್ಯೂ ಆಗಿ ಬರುತ್ತಲ್ಲ ಅದಕ್ಕೋಸ್ಕರ. ಇಫ್ ಸಕ್ಸಸ್ಫುಲ್ ವಿ ವಿಲ್ ಕಾಂಟ್ಯಾಕ್ಟ್ ಯು ಇನ್ ದ ನೆಕ್ಸ್ಟ್ ಸ್ಟೆಪ್ ಅಂತ ಕೂಡ ಹೇಳಿದ್ದಾರೆ. ಸೊ ನೋಡೋದಾದ್ರೆ ಇಲ್ಲಿ ಎಲ್ರೂ ನಾವು ಯಾವುದೇ ರೀತಿ ಬಯಾಸ್ ಮಾಡಲ್ಲ, ಎಲ್ಲರನ್ನೂ ಜಾಬಿಗೆ ತೊಗೋತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಯಾರಿಗಾದ್ರೂ ಇಲ್ಲಿ ನೋಡೋದಾದರೆ ಇವ್ರ ಕಡೆಯಿಂದ ಏನಾದರೂ ಅಮೌಂಟ್ ಏನಾದರೂ ಅಮೆಝಾನ್ ನಮಗೆ ಜಾಬ್ ಕೊಡ್ತೀವಿ ಅಂದ್ಬಿಟ್ಟು ಏನೋ ಕಲೆಕ್ಟ್ ಮಾಡ್ತಿದ್ರೆ ಯಾರಿಗೂ ಕೂಡ ₹1 ಕೊಡಬೇಡಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಈ ಜಾಬ್ಗೆ ಏನು ಕ್ವಾಲಿಫಿಕೇಷನ್ ಬೇಕು ಅನ್ನೋದಾದರೆ ಮಿನಿಮಮ್ 18 ಇಯರ್ ಓಲ್ಡ್ ಆಗಿರಬೇಕು. ಜಸ್ಟ್ 12th ಪಾಸ್ ಆಗಿರೋ ಸಾಕು. 18 ಇಯರ್ ಓಲ್ಡ್ ಆದರೆ ಹ್ಯಾವ್ ಟು ರೈಟ್ ಟು ವರ್ಕ್ ಇನ್ ಇಂಡಿಯಾ ಅಂತಂದರೆ ಇಂಡಿಯನ್ ಸಿಟಿಸನ್ನೇ ಆಗಿರಬೇಕು. ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಬರಬೇಕು, ಬೋತ್ ಮಾತಾಡೋಕ್ಕೂ ಬರಬೇಕು, ಬರೆಯೋಕ್ಕೂ ಬರಬೇಕು. ಮತ್ತು ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ನಾಲೆಡ್ಜ್ ಇರಬೇಕು, ಹೆಂಗೆ ನ್ಯಾವಿಗೇಟ್ ಮಾಡೋದು ಅಂತ ಎಲ್ಲ. ಮತ್ತು ಬೇರೆ ಬೇರೆ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಅಂದರೆ ನೈಟ್ ಶಿಫ್ಟಲ್ಲೆಲ್ಲ, ಮತ್ತು ವೀಕೆಂಡ್ಸಲ್ಲೂ ಕೂಡ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಡಿಸ್ಟ್ರಾಕ್ಷನ್ ಫ್ರೀ ವರ್ಕ್ ಸ್ಪೇಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಯು ವಿಲ್ ಬಿ ಮತ್ತು ಫ್ರಮ್ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಮಿನಿಮಮ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ 100 Mbps ಇರೋದು, ಡೌನ್ಲೋಡ್ ಆಗೋಷ್ಟು ವೈಫೈ ಇರಬೇಕು ಅಂತ ಹೇಳಿದ್ದಾರೆ. ನಾವು ವೈಫೈ ಹಾಕಿಸ್ಕೊಂಡ್ರೆ ಇವ್ರ ಕಡೆಯಿಂದ ಫ್ರೀಯಾಗಿ ನಮಗೆ ಇಂಟರ್ನೆಟ್ ರಿಯಂಬರ್ಸ್ಮೆಂಟ್ ಕೂಡ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ. ಇನ್ನು ನೋಡೋದಾರೆ ಕೆಳಗಡೆ ಬನ್ನಿ, ಹೈರಿಂಗ್ ಪ್ರೋಸೆಸ್ ನೋಡಿ. ಜಾಬ್ ಅಪ್ಲಿಕೇಶನು ಅಂತಂದರೆ ಅಪ್ಲೈ ಮಾಡಬೇಕಾದ್ರೆ ವರ್ಕ್ ಅಸೆಸ್ಮೆಂಟ್ ಕೂಡ ಬಂದುಬಿಡುತ್ತೆ. ಅದಾದಮೇಲೆ ಆನ್ಲೈನ್ ಪ್ರೀ ಹೈಯರ್ ಓರಿಯೆಂಟೇಷನ್ ಇರುತ್ತೆ. ಸೊ ಅದು ಸೆಲೆಕ್ಟ್ ಆದರೆ ನೆಕ್ಸ್ಟ್ ಏನಿಲ್ಲ, HR ಕಾಲ್ ಮಾಡಿ HR ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಫಸ್ಟ್ ನೆಕ್ಸ್ಟು ಸೆಲೆಕ್ಷನ್ನೇ. ಸೊ ಚೆನ್ನಾಗಿ ಟೆಸ್ಟ್ನ ಅಟೆಂಡ್ ಮಾಡಿ ಮತ್ತು ಇಂಟ್ರೆಸ್ಟ್ ಇರೋರಿಗೆಲ್ಲ ಶೇರ್ ಮಾಡಿ. ಇಲ್ಲಿ ಏನಿಲ್ಲ, ನಾನು ಈ ಲಿಂಕ್ನ ಕೊಟ್ಟಿರ್ತೀನಿ, ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು. ಸೊ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಅವ್ರದ್ದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲೂ ಸೇಮ್ ಇದೆ, ನೋಡ್ಕೋಬೋದು. ಇಲ್ಲಿ ಐ ಅಕ್ಸೆಪ್ಟ್ ಅಂತ ಕೊಟ್ಬಿಟ್ಟು ಕಂಟಿನ್ಯೂ ಕೊಡಬೇಕಾಗುತ್ತೆ. ಕಂಟಿನ್ಯೂ ಕೊಟ್ಟಾದಮೇಲೆ ಇವ್ರದ್ದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಇಮೇಲ್ ಕೇಳ್ತಿದ್ದಾರೆ, ಇಮೇಲ್ ಎಲ್ಲ ಕೊಟ್ಬಿಟ್ಟು ಸೈನ್ ಇನ್ ಆಗಿ ಹಂಗೇ ಎಲ್ಲ ನಮ್ಮದು ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ಅಸೆಸ್ಮೆಂಟ್ ಎಲ್ಲ ಬರುತ್ತೆ. ಇಂಟ್ರೆಸ್ಟ್ ಇರೋರೆಲ್ಲ ಅಟೆಂಡ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.